ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಜಿಲ್ಲಾ ಪಂಚಾಯತಿಗೆ ರಾಜ್ಯ ಸಮಿತಿಯ ಕರೆ ಮೇರೆಗೆ ಕನಿಷ್ಠ ವೇತನ ನೀಡಬೇಕು ಅಂತೇಳಿ ಒತ್ತಾಯಿಸಿ ಪ್ರತಿಭಟನೆ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಇವರು ಅನೇಕ ವರ್ಷಗಳಿಂದ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನು ಕನಿಷ್ಠ ಕೂಲಿಯನ್ನು ಕೂಡ ನೀಡದೆ ಸರ್ಕಾರ ಇವತ್ತು ದುಡಿಸ್ಕೊಳ್ತಾ ಇದೆ. ಇದನ್ನು ತಪ್ಪಿಸಬೇಕು ಮತ್ತು ಇದನ್ನು ಅವರಿಗೆ ಕನಿಷ್ಠ ಕೂಲಿಯನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡೋದ್ರ ಮೂಲಕ ಈ ಸರ್ಕಾರ ಯಾವ ರೀತಿಯಪ್ಪ ಅಂದ್ರೆ MLA MP ಗಳದ ವೇತನವನ್ನು ಯಾರಿಗೂ ಹೇಳದೆ ಕೇಳದೆ ವಿಧಾನಸಭೆಯೊಳಗೆ ತಕ್ಷಣವೇ ಹೆಚ್ಚು ಮಾಡ್ಕೋತಾರೆ. ಆದರೆ ದುಡಿಯುವ ವರ್ಗದ ಕಾರ್ಮಿಕರ ವೇತನವನ್ನು ಅವರು 10-15 ವರ್ಷಗಳಿಂದ ಕನಿಷ್ಠ ಕೂಲಿಯನ್ನು ಕೇಳಿದರೂ ಕೂಡ ನೀಡಲಾರ್ದೇ ಈ ಕನಿಷ್ಠ ಕೂಲಿಯನ್ನು ನೀಡದೆ ಅವರನ್ನು ವಂಚಿಸುವುದರ ಮೂಲಕ ಇವತ್ತು ಸರ್ಕಾರ ಅವರಿಂದ ಕೆಲಸವನ್ನು ತೆಗೆದುಕೊಳ್ತದೆ. ಇವತ್ತು ಗ್ರಾಮ ಪಂಚಾಯತಿಗಳು ಸ್ವಚ್ಛ ಇರಬೇಕಾದರೆ ಇವತ್ತು ಅಲ್ಲಿಯ ಕಾರ್ಮಿಕರಿಂದ ಮತ್ತು ಅಲ್ಲಿಯ ಆಡಳಿತವನ್ನು ಈ ಕಾರ್ಮಿಕರೆಲ್ಲರೂ ಕೂಡ ಕೂಡಿ ಮಾಡೋದ್ರಿಂದ ಆಡಳಿತ ಸುಸಜ್ಜಿತವಾಗಿ ನಡೀತದೆ. ಆದರೆ ಸರ್ಕಾರ ಇದನ್ನೆಲ್ಲನೂ ಗಮನಿಸಿದೆ. ಇವತ್ತು ಕನಿಷ್ಠ ಕೂಲಿ ಕೊಡುವಂದರೂ ಕೂಡ ಕೊಡದೇ ಇರೋದನ್ನು ನಾವು CIT ಸಂಘಟನೆಯಿಂದ ಖಂಡಿಸ್ತೇವೆ. ಈ ಸಂದರ್ಭದಲ್ಲಿ ಮೊನ್ನೆ ಡಿಸೆಂಬರ್ನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿ ಅಲ್ಲಿ ಸರ್ಕಾರದ ಜೊತೆಯಲ್ಲಿ 3-4 ತಾಸು ಮಾತನಾಡಿದರೂ ಕೂಡ ಅದನ್ನು ಡಿಸೆಂಬರ್ ಹೋಗಿ ಈಗ ಏಪ್ರಿಲ್ ಮುಗಿಯಕ್ಕೆ ಬಂತು. ಅಲ್ಲೇನು ಹೇಳಿದಂಥ ವಿಷಯಗಳನ್ನು ಜಾರಿಗೆ ತರದೇ ಇರೋದನ್ನು CIT ಸಂಘಟನೆ ಖಂಡಿಸ್ತದೆ. ಇದನ್ನು ತಕ್ಷಣವೇ ಅವ್ರಿಗೇನು 5,000 ರೂಪಾಯಿ ಹೆಚ್ಚುವರಿಯಾಗಿ ವೇತನದಲ್ಲಿ ಕೊಡ್ತೀವಿ ಅಂತ ಹೇಳಿತ್ತು ಅದನ್ನು ನೀಡಬೇಕು. ಮತ್ತು ಅದಲ್ಲದೆ ಏನು ಇನ್ನುಳಿದ ಎಲ್ಲ ಸೌಲಭ್ಯಗಳನ್ನು ಕೂಡಲೇ ಜಾರಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನಾನು ಲಕ್ಷ್ಮಣ ಹಂದ್ರಾಳ್, CIT ಜಿಲ್ಲಾ ಸಂಚಾಲಕ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗಳ ಮುಂದೆ ಏಕಕಾಲಕ್ಕೆ ಗ್ರಾಮ ಪಂಚಾಯತಿ ನೌಕರರ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಅದರಂತೆ ಬಿಜಾಪುರ ಜಿಲ್ಲೆಯಲ್ಲಿಯೂ ಕೂಡ 13 ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ನೌಕರರು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾ ಪಂಚಾಯತಿಯವರಿಗೆ ಪಾದಯಾತ್ರೆ ಮುಖಾಂತರ ಹಲಗಿ ಬಡ್ಕೋತ ಎಲ್ಲ ಸಿಬ್ಬಂದಿಗಳು ಮುಷ್ಕರವನ್ನು ಪ್ರಾರಂಭಿಸಿಕೊಂಡು ಜಿಲ್ಲಾ ಪಂಚಾಯತಿ ಮುಂದುಗಡೆ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಈ ಹೋರಾಟದಲ್ಲಿ ಪ್ರಮುಖ ಬೇಡಿಕೆಗಳೇನೆಂದರೆ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ಆಧರಿಸಿಕೊಂಡು ಸರ್ಕಾರದ ಕನಿಷ್ಠ ವೇತನವನ್ನು ಜಾರಿಗೆ ತರಬೇಕು ಅಂತೇಳಿ ನಾವು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದಾಗ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಕನಿಷ್ಠ ಇದ್ದಂಥ ಪಗಾರದಲ್ಲಿ 5,000 ರೂಪಾಯಿನ ಆ್ಯಡ್ ಮಾಡ್ತೀವಿ, ಅದರ ಜೊತೆಗೆ ಸೇವಾ ಹಿರಿತನದ ವೇತನವನ್ನು ಕೂಡ ನಾವು ಅದಕ್ಕೆ ಪ್ಲಸ್ ಮಾಡಿ ಕನಿಷ್ಠ ಒಂದು 22-23 ಸಾವಿರ ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಹೋರಾಟವನ್ನು ಕೈಬಿಡಿಸಿ ಈಗ ಇಲ್ಲಿವರೆಗೂ ಏಪ್ರಿಲ್ 1ನೇ ತಾರೀಕಿಗೆ ಮಾಡ್ತಿದ್ದಂಥ ವಿಷಯವನ್ನು ಇವತ್ತು ಏಪ್ರಿಲ್ 16ನೇ ತಾರೀಕು ಆದರೂ ಇವತ್ತಿಗೂ ಯಾವುದೇ ಆದೇಶವನ್ನು ಆಗಿಲ್ಲ. ಇದರ ಜೊತೆ ಹಲವಾರು ಸಮಸ್ಯೆಗಳದಾವು. ಸೇವಾ ಹಿರಿತನ ಆಗಿರ್ಬೋದು, ಆರೋಗ್ಯ ಭದ್ರತೆ ಆಗಿರ್ಬೋದು, ಕನಿಷ್ಠ ವೇತನ ಆಗಿರ್ಬೋದು, ಬಡ್ತಿ ವಿಚಾರ ಆಗಿರ್ಬೋದು, ಅನುಕಂಪದ ಮೇಲೆ ನೌಕರಿ ಆಗಿರ್ಬೋದು, ಆಮೇಲೆ ಸ್ವಚ್ಛ ವಾಹಿನಿಯವರಿಗೆ ತರಬೇತಿ ಕೊಟ್ಟಂಥ ಎಲ್ಲ ಮಹಿಳೆಯರಿಗೆ ಗಾಡಿ ಕೊಟ್ಟು ಅವರಿಗೆ ವೇತನವನ್ನು ಕೊಡುವಂಥದ್ದಾಗಿರ್ಬೋದು, 2ನೇ ಡಾಟಾ ಎಂಟ್ರಿ ಆಪ್ರೇಟರ್ ನೇಮಕಾತಿ ಆಗಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲಾರದೇ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳನ್ನು ಗುಲಾಮರ ರೀತಿಯಲ್ಲಿ ಇವತ್ತಿನ ಸರ್ಕಾರ ನಡೆಸ್ಕೊಳ್ತಾ ಇದೆ. ದಯವಿಟ್ಟು ನಾವು ಇವತ್ತು ಬಂದಂಥ ಹೋರಾಟದಲ್ಲಿ ಮಾನ್ಯ CO ಸಾಹೇಬರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಶಿವಾನಂದ ಬಿರಾದರ್, ದೇವರಪುರಿ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು. ರಾಜ್ಯ ಸಮಿತಿಯ ನಿರ್ಣಯ ಮತ್ತು ನಿರ್ದೇಶನದ ಮೇರೆಗೆ ವಿಜಯಪುರ ಜಿಲ್ಲಾ ಸಮಿತಿಯವರು ಇವತ್ತಿನ ದಿವಸ ನಾವೇನಪ್ಪ ಅಂತಂದ್ರೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಪಂಚಾಯತಿಯವರಿಗೆ ಮೆರವಣಿಗೆ ಮೂಲಕ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮದು ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ರಾಜ್ಯ ಮಟ್ಟದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ D. ರಂದೀಪ್ ಸಾಹೇಬ್ರ ನೇತೃತ್ವದಲ್ಲಿ ಸಭೆ ಆಗಿರ್ತಕ್ಕಂಥದ್ದು. ಆ ಸಭೆಯಲ್ಲಿ 5,000 ರೂಪಾಯಿ ವೇತನ ಮತ್ತು ಸೇವಾ ಹಿರಿತನದ ಆಧಾರದಲ್ಲಿ ವೇತನವನ್ನು ಮಾಡ್ತಕ್ಕಂಥ ನಿರ್ಣಯವನ್ನು ಅವರು ಒಪ್ಪಿಕೊಂಡಾಗಿರ್ತಿತ್ತು. ಅದನ್ನು ನಮಗೇನಪ್ಪ ಅಂತಂದ್ರೆ ಅವರು ಅದನ್ನು ನಮ್ಗೆ ನಡಾವಳಿಯ ಪ್ರತಿಯನ್ನು ಕೊಟ್ಟಿರ್ತಾರೆ. ಆ ಪ್ರಕಾರ ಜನವರಿ ನಡಾವಳಿ ಪ್ರತಿ ಕೊಟ್ಟಿರ್ತಾರೆ. ಆ ಪ್ರಕಾರ ಏಪ್ರಿಲ್ 1ನೇ ತಾರೀಕಿನಿಂದ ನಮಗೆ ವೇತನ ಜಾರಿ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಆಶಾಭಾವನೆ ಇತ್ತು. ಅದು 400 ರೂಪಾಯಿ ಹೆಚ್ಚಿಗೆ ಮಾಡಿ ವೇತನ ಜಾರಿಗೆ ಮಾಡಿರೋದ್ರಿಂದ ನಮಗೊಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಅಸಮಾಧಾನ ಆಗಿದೆ. ಆ ಪ್ರಕಾರವಾಗಿ ಡಿಸೆಂಬರ್
2025 ಡಿಸೆಂಬರ್ ಹೋರಾಟದ ಮುಂದಿನ ಭಾಗವಾಗಿ ಇವತ್ತಿನ ದಿವಸ ನಾವು ಜಿಲ್ಲಾ ಪಂಚಾಯತ್ ಚಲೋನ ಹಮ್ಮಿಕೊಂಡಿದ್ದೀವಿ. ಇದಾದ ನಂತರ ಸರ್ಕಾರ ಇದಕ್ಕೂ ಮಣಿದಿದ್ದರೆ ಬಗ್ಗದಿದ್ದರೆ ನಾವು ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಪುನಃ ಬೆಂಗಳೂರು ಚಲೋ ಅಂತಕ್ಕಂಥದ್ದನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಎರಡು ಮಾತು ಮುಗಿಸ್ತೀನಿ. ನಾನು ಲಾಲ್ ಅಹಮದ್ ಶೇಖ್ ಅಂತೇಳಿ ರಾಜ್ಯ ಕಾರ್ಯದರ್ಶಿ ನೌಕರ ಸಂಘ. ಒಂದು CITಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವು. ಈ ಪ್ರತಿಭಟನೆಯಲ್ಲಿ ನಾವು ಏನು ಒಂದು ನಿರ್ಣಯ ಮಾಡಿವಪ್ಪ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಒಂದು ಕನಿಷ್ಠ ವೇತನ ನಮಗೆ ಜಾರಿ ಮಾಡ್ಬೇಕಂತೇಳಿ ಒಂದು ಆದೇಶ ಸರ್ಕಾರದಿಂದ ಆಗ್ಬೇಕಂತೇಳಿ ನಾವು ಪ್ರತಿಭಟನೆ ಮಾಡಾಕತ್ತೀವಿ. ಯಾಕಂದರೆ ಈಗಾಗಲೇ ಮೊನ್ನೆ ಒಂದು ಕಾರ್ಮಿಕ ಇಲಾಖೆ ಪ್ರಕಾರ ಒಟ್ಟು 435 ರೂಪಾಯಿ ಅಷ್ಟೇ ಇದು ಮಾಡ್ಯಾರ. ನಾವು ಮೊನ್ನೆ ನವಂಬರ್ದಾಗ ಸ್ಟ್ರೈಕ್ ಮಾಡಿದಾಗ ಬೆಂಗಳೂರದಾಗ 5,000 ರೂಪಾಯಿ ಮಿನಿಮಮ್ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಸಲುವಾಗಿ 5,000 ರೂಪಾಯಿ ಮಾಡಿಲ್ಲ. ಆ ಉದ್ದೇಶಕರಿಗೆ 5,000 ರೂಪಾಯಿ ನಮಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ನೌಕರರ ಒತ್ತಾಯ ಇದೆ. ಅದಕ್ಕೆ ಇಷ್ಟ ವೇತನ ನಮಗೀಗ ಸಾಕಾಗಲಿಲ್ಲ. ಯಾಕಂದ್ರೆ ನಮ್ಮ ಮೊಮ್ಮಕ್ಕಳು, ನಮ್ಮ ಹೆಂಡರು, ಮಕ್ಕಳು ಏನೂ ಸಾಲೋದಿಲ್ಲ ಇದಕ್ಕೆ. ಯಾಕೆ ಪ್ರತಿಯೊಂದು ಬೆಲೆಗಳನ್ನ ಹೆಚ್ಚಾಗಿಬಿಟ್ಟವು. ಅದಕ್ಕೆ ಮಿನಿಮಮ್ ನಮಗೊಂದು ಇನ್ನೊಂದು 5,000 ರೂಪಾಯಿ ಹೆಚ್ಚುವರಿ ಮಾಡಿ ನಮ್ಮ ಪಗಾರ ಹಾಕಿದ್ರಪ್ಪ ಅಂದ್ರೆ ನಮ್ಗೆ ಒಳ್ಳೇದಾಕೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಾರಾಯಣ ಬಡಿಗರ್, ಜಿಲ್ಲಾಧ್ಯಕ್ಷರು.